ದೇವ ಸಾನ್ನಿಧ್ಯದಲ್ಲಿ ಇರುವಂತ ವ್ಯಕ್ತಿಗೆ ಒಂದು ವಿಶೇಷವಾದ ಒಂದು ಪ್ರತ್ಯೇಕತೆ ಇರ್ತದೆ. ಹಲ್ಲೆಲೂಯ. ಆತನಲ್ಲಿ ಒಂದು ಮಹಿಮೆ ಇರ್ತದೆ. ಇಲ್ಲಿ ನಾವು ನೋಡ್ತೇವೆ, ದಾವೀದನು ಅದನ್ನೇ ಬಯಸ್ತಾ ಇದ್ದಾನೆ, ನಾನು ಯೆಹೋವನ ಮನೆಯಲ್ಲಿ ವಾಸ ಮಾಡಬೇಕೆಂಬುದಾಗಿ. ಅದು ನಮ್ಮ ಒಂದು ಪರ್ಮನೆಂಟ್ ಆದ ಒಂದು ಅಡ್ರೆಸ್ ಆಗಿರಬೇಕು. ಒಬ್ಬ ವ್ಯಕ್ತಿಯನ್ನ ನೋಡಿದಾಗ, ಹೌದು, ಇವನು ದೇವ ಸಾನ್ನಿಧ್ಯದಲ್ಲಿರುವಂತ ಒಬ್ಬ ವ್ಯಕ್ತಿ, ಇವನು ದೇವ ಸಾನ್ನಿಧ್ಯದಲ್ಲಿರುವಂತ ಮನುಷ್ಯ, ಇವನು ದೇವ ಸಾನ್ನಿಧ್ಯದಲ್ಲೇ ವಾಸ ಮಾಡುವಂಥದ್ದು, ಇವನು ಬೇರೆ ಎಲ್ಲೂ ಇರುವುದಿಲ್ಲ, ಇವನನ್ನು ಎಲ್ಲಿ ನೋಡಿದ್ರು ಯಾವಾಗಲೂ ಇವನು ದೇವ ಸಾನ್ನಿಧ್ಯದಲ್ಲೇ ಇರ್ತಾನೆಂಬುದಾಗಿ ಜನರು ಸಾಕ್ಷಿ ಹೇಳುವರು. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಯೆಹೋವನ ಮನೆಯಲ್ಲಿ, ದೇವರ ಮನೆಯಲ್ಲಿ, ಅಂದ್ರೆ ದೇವ ಸಾನ್ನಿಧ್ಯದಲ್ಲಿ ಇರಬೇಕೆಂಬ ಒಂದೇ ಒಂದು ಆಸೆಯನ್ನು ಅವನು ಇಲ್ಲಿ ವ್ಯಕ್ತಪಡಿಸುವಂಥದ್ದು. ಎರಡನೇದಾಗಿ ನಾವು ನೋಡ್ತೇವೆ, ನಿನ್ನ ಪ್ರಸನ್ನತೆಯನ್ನ ನೋಡುವುದಕ್ಕೂ. ಹಲ್ಲೆಲೂಯ. ನಾನು ದೇವರ ಹತ್ರ ಕೇಳ್ತಾ ಇದ್ದೆ, ದೇವರೇ ನಿನ್ನ ಪ್ರಸನ್ನತೆಯನ್ನ ನೋಡುವುದು. ನಾವು ಬಹಳಷ್ಟು ಸಲ ನಾವು ಏನ್ ಹೇಳ್ತೇವೆ, ದೇವ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕೆಂಬುದಾಗಿ, ದೇವ ಪ್ರಸನ್ನತೆಯ ಇರುವಿಕೆ ಅನುಭವ ನಮಗೆ ಆಗ್ಬೇಕೆಂಬುದಾಗಿ. ಆದರೆ ಇಲ್ಲಿ ಭಕ್ತನು ಬರಿತಾನೆ, ದೇವ ಪ್ರಸನ್ನತೆಯನ್ನ ನೋಡುವಂಥದ್ದು, ನಮ್ಮ ಕಣ್ಣುಗಳು ದೇವ ಪ್ರಸನ್ನತೆಯನ್ನು ನೋಡುವಂಥದ್ದು ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನ ಇರುವಿಕೆಯಲ್ಲಿ, ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಇರುವಾಗ ನಮ್ಮ ಮಧ್ಯದಲ್ಲಿ ಆಗುವಂತ ಅದ್ಭುತಗಳು, ಮಾತ್ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ನಾವು ನೋಡುವಂಥದ್ದೇ ದೇವ ಪ್ರಸನ್ನತೆ. ಹಲ್ಲೆಲೂಯ. ಯೇಸುವನ್ನ ಮತ್ತೊಮ್ಮೆ ನಾನು ಹೇಳ್ತೇನೆ, ದೇವ ಪ್ರಸನ್ನತೆಯನ್ನ ನೋಡುವುದು ಅಂದರೆ ನಮ್ಮ ಮಧ್ಯದಲ್ಲಿ ದೇವರ ಆತ್ಮನ ಒಂದು ಕಾರ್ಯಗಳು, ಅದ್ಭುತಗಳು, ಸೂಚಕ ಕಾರ್ಯಗಳು, ಮಾತ್ಕಾರ್ಯಗಳು, ಬಿಡುಗಡೆಗಳು, ಸ್ವಸ್ಥತೆಗಳು ಇವೆಲ್ಲವೂ ಆಗುವಂಥದ್ದನ್ನು ನಮ್ಮ ಕಣ್ಣಿಂದ ಒಂದು ವೇಳೆ ನಾವು ಈ ಸ್ಥಳದಲ್ಲಿ ನೋಡ್ತಾ ಇರುವುದಾದರೆ ನಾವು ನಂಬಬೇಕು, ನಮ್ಮ ಮಧ್ಯದಲ್ಲಿ ಆ ಪ್ರಸನ್ನತೆ ಇದೆ ಎಂಬುದಾಗಿ. ಹಲ್ಲೆಲೂಯ. ಯಾಕಂದ್ರೆ ಯೇಸು ಕ್ರಿಸ್ತನ ಸ್ಥಳದಲ್ಲಿ ಇರುವಾಗ ನಿಜವಾಗಿ ಇಂಥ ಕಾರ್ಯಗಳು ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ದುರಾತ್ಮಗಳು ಯಾರಲ್ಲಿ ಇರುವುದಾದರೂ ಅದು ಹೊರಗಡೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹಲ್ಲೆಲೂಯ. ಅನೇಕ ರೀತಿಯ ಅದ್ಭುತಗಳು ದೇವ ಪ್ರಸನ್ನತೆಯಲ್ಲಿ ನಮ್ಮ ಮಧ್ಯದಲ್ಲಿ ಆಗುವಂಥದ್ದಾಗಿದೆ ಪ್ರಿಯರೇ. ಮುಂದೆ ನಾವು ನೋಡ್ತೇವೆ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ. ನಮಗೆಲ್ಲರಿಗೂ ಗೊತ್ತುಂಟು, ದೇವ ಆಲಯಕ್ಕೆ ನಾವು ಬರುವಂಥದ್ದು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ. ದೇವರು ಮಾತನಾಡುವಂಥದ್ದು ತನ್ನ ಸೇವಕರ ಮೂಲಕವಾಗಿ ಬಾಯಾಗಿದ್ದುಕೊಂಡು ಆ ದಿನ ಜನರಿಗೆ ಏನು ಮನ್ನವನ್ನ ಬೇಕು ಅದನ್ನು ಆತನು ದಯಪಾಲಿಸ್ತಾನೆ. ಈ ಮೂರು ವಿಷಯಗಳನ್ನು ನಾವು ನೋಡ್ತೇವೆ. ದೇವ ಜನರು ಸಭೆಗೆ ಬರುವಾಗ ಈ ಒಂದೇ ಒಂದು ವರ, ಈ ಒಂದೇ ಒಂದು ಆಸೆಯಿಂದ ನಾವು ದೇವ ಸಾನ್ನಿಧ್ಯಕ್ಕೆ ಬರಬೇಕು. ಮೊದಲನೇದಾಗಿ ಏನು, ದೇವರ ಮಂದಿರದಲ್ಲಿ ಅಂದ್ರೆ ದೇವ ಸಾನ್ನಿಧ್ಯದಲ್ಲಿ ಇರುವ ಒಂದೇ ಒಂದು ಆಸೆಯಿಂದ ನಾವು ಸೇರಿ ಬರಬೇಕು. ಎರಡನೇದಾಗಿ ದೇವ ಪ್ರಸನ್ನತೆಯನ್ನು ನಮ್ಮ ಕಣ್ಣುಗಳು ನೋಡಬೇಕು. ಅಂದ್ರೆ ಅದ್ಭುತಗಳಾಗುವಂಥದ್ದು, ಸೂಚಕ ಕಾರ್ಯಗಳು ಆಗುವಂಥದ್ದು, ಬಿಡುಗಡೆಗಳು ಆಗುವಂಥದ್ದು, ಸ್ವಸ್ಥತೆಗಳು ಆಗುವಂಥದ್ದನ್ನ ನಾವು ನೋಡಬೇಕು. ಮೂರನೇದಾಗಿ ನಾವು ನೋಡ್ತೇವೆ, ದೇವರ ಆಲಯದಲ್ಲಿ ಇವತ್ತು ದೇವರು ನಮ್ಮ ಮುಂದಿಗೆ ಮಾತನಾಡ್ತಾರೆ. ಇವತ್ತು ದೇವ ಸೇವಕರ ಮೂಲಕವಾಗಿ ಬಾಯಾಗಿದ್ದುಕೊಂಡು ಒಂದೊಂದು ಪದಗಳು ನನಗಾಗಿ ಬರ್ತಾ ಇದೆ ಎಂಬುದಾಗಿ ಆ ಬಾಯಾರಿಕೆಯಿಂದ ನಾವು ದೇವ ಸಾನ್ನಿಧ್ಯಕ್ಕೆ ನಾವು ಸೇರಿ ಬರುವವರಾಗಿರಬೇಕು. ಹಲ್ಲೆಲೂಯ. ಆವಾಗ ನಾವು ಆ ಅದ್ಭುತಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ.